ಮಗು ರಮೇಶು, ಏನು ಅಂದ್ರೆ ನಾನ್ ಹೇಳಿದ ಹಾಗೆ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಅತ್ತೆ, ನೀವ್ ಹೇಳಿದಕ್ಕೆ ನಾನು ಒಪ್ಕೊಳ್ಳಲ್ಲ. ಹಾಗ್ ಮಾಡೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ನೀವು ಮತ್ತೆ ನನಗೆ ತೊಂದರೆ ಕೊಡಬೇಡಿ. ನನಗ್ ಗೊತ್ತೇ ನಮಿಕಾ, ನನ್ನ ಚಿಕ್ಕ ಮಗ ರಾಘವ ಒಳ್ಳೇದಾಗೋದು ನಿಂಗೆ ಮೊದಲಿನಿಂದ ಇಷ್ಟವಿಲ್ಲ. ರಾಘವನ ಓದಿನ ಬಗ್ಗೆ ಅಂತ ಹೇಳ್ತಲೇ ನಿನಗೆ ಮನಸ್ಸೇ ಬರಲ್ಲ. ಬೀರುವಿಂದ ತೆಗೆದು ದುಡ್ಡು ಕೊಡೋದಕ್ಕೆ ನಿಂಗೆ ಕೈ ಬರಲ್ಲ. ಈಗ ಸಹಾಯ ಮಾಡೋದಕ್ಕೆ ನಿನ್ನ ಕಾಲು ಕೂಡ ಬರ್ತಾ ಇಲ್ಲ, ಅಷ್ಟೇ ಅಲ್ವಾ? ಅತ್ತೆ, ನೀವೇನ್ ಅನ್ಕೊಂಡ್ರು ನಂಗೆ ಪರವಾಗಿಲ್ಲ. ಆದ್ರೆ ನೀವ್ ಹೇಳಿದ ಕೆಲಸ ಮಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ. ನನ್ನ ಚಿಕ್ಕ ಮಗನ ಬಗ್ಗೆ ನೀನೇನೋ ಬರಬೇಡ. ನಾನು ನನ್ ಗಂಡ ಹೋಗ್ತೀವಿ. ಮಗು ರಮೇಶು, ನಿನಗೆ ನಿನ್ನ ಒಡ ಹುಟ್ಟಿದವನು ಚೆನ್ನಾಗಾಗ್ಬೇಕು ಅಂತ ಅಂದ್ರೆ ನೀನು ನಮ್ ಜೊತೆ ಬಾ. ಇಲ್ಲ, ನಾನು ಹೆಂಡತಿ ಹೇಳಿದ ಮಾತನ್ನ ಕೇಳ್ತೀನಿ, ಮನೇಲೇ ಇರ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಇರು. ಆವೇಶ ಪಡ್ಬೇಡ ಶಾರದಾ. ಸೊಸೆ ಹೇಳಿದ ವಿಷಯದ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ಬೇಕಲ್ಲ. ನಮ್ಮ ಚಿಕ್ಕ ಮಗ ರಾಘವ ಸಿಟಿಗೆ ಹೋಗಿ 3 ವರ್ಷ ಆಗ್ತಾ ಇದೆ. ಎಷ್ಟು ಸಲ ಕರೆದರೂ ಯಾವ ಹಬ್ಬಕ್ಕೂ ಬಂದಿಲ್ಲ. ಯಾವಾಗ ನೋಡಿದ್ರು ಫೋನಲ್ಲೇ ಮಾತಾಡ್ತಾನೆ. ನೀವು ಕೂಡ ರಾಘವನ್ನ ಅನುಮಾನಿಸ್ತಾ ಇದ್ದೀರಾ? ಅನುಮಾನ ಅಲ್ಲ ಶಾರದಾ, ಡಾಕ್ಟರ್ ಓದ್ತಾ ಇದ್ದೀನಿ ಅಂತ ರಾಘವ ಹೇಳ್ತಾ ಇದ್ರೆ ನಿಜವೋ ಸುಳ್ಳ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಅತ್ತೆ, ರಾಘವ ಹೆಸರಿಗೆ ನನಗೆ ಮೈದುನ, ಆದ್ರೆ ನನ್ನನ್ನ ಮನಸಾರೆ ಅತ್ತಿಗೆ ಅಮ್ಮ ಅಂತ ಕರಿತಾ ಇದ್ದ. ನನ್ನಲ್ಲಿ ನಿಮ್ಮನ್ನ ನೋಡ್ತಾ ಇದ್ದ. ನಾನು ಕೂಡ ರಾಘವನಲ್ಲಿ ಹರೀಶ್ನನ್ನ ನೋಡ್ತಾ ಇದ್ದೆ. ಅದಕ್ಕೆ ನಮ್ಗಿರುವ ಹೊಲನ ಮರಿ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಅಡ್ಡಕ್ಕೆ ಬರ್ಲಿಲ್ಲ. ಆ ವಿಷಯ ನಿಮ್ಗೆ ಕೂಡ ಗೊತ್ತಲ್ಲ. ಶಾರದಾ ಏನು ಮಾತನಾಡದೆ ಅನಾಮಿಕಳನ್ನು ನೋಡುತ್ತಾಳೆ. ಶಾರದಾ, ನಾವು ಯಾವತ್ತು ರಾಘವಂಗೆ ಫೋನ್ ಮಾಡಿದ್ರು ದುಡ್ಡು ಕಳಿಸು ಅಂತಾನೆ ಹೇಳ್ತಾನೆ. ಆದ್ರೆ ಈ 3 ವರ್ಷದಲ್ಲಿ ಒಂದು ಸಲವಾದ್ರೂ ಅವನು ನಮ್ಮನ್ನ ಸಿಟಿಗೆ ಕರ್ಕೊಂಡೇ ಹೋಗಿಲ್ಲ. ಅವನು ಓದ್ತಾ ಇರುವ ಡಾಕ್ಟರ್ ಕಾಲೇಜನ್ನ ತೋರ್ಸೇ ಇಲ್ಲ. ಹೇಗೆ ನಿಜ ಅಂತ ನಂಬೋಣ ಅಂತ ನೀನೇ ಹೇಳು ಶಾರದಾ. ಈಗ ಏನ್ ಮಾಡೋತೀರಾ? ನಾವೇ ಸಿಟಿಗೆ ಹೋಗಿ ರಾಘವ ಡಾಕ್ಟರ್ ಓದ್ತಾ ಇದ್ದಾನ ಇಲ್ವಾ ಅಂತ ತಿಳ್ಕೊಳ್ಳೋಣ. ಆಗ ದುಡ್ಡಿನ ಅಗತ್ಯ ಇದ್ಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಆಮೇಲೆ ಊರಿಗೆ ಬಂದ ನಂತರ ನೀನ್ ಹೇಳಿದ ಹಾಗೆ ಊರಿನವ್ರ ಹತ್ರ ಮಾತಾಡೋಣ. ಅವರು ಕೊಡುವ ಚಂದಾನ ತೆಗೆದು ರಾಘವಂಗೆ ಕಳ್ಸೋಣ. ಹಾಗಿದ್ರೆ ನಾವು ನಾಳೆನೇ ಸಿಟಿಗೆ ಹೋಗೋಣ. ಮಗ ಸೊಸೆ ಬೇಡ ಬಿಡಿ. ಹಾಗೆ ಶಾರದಾ. ಇಂದು ಪ್ರಸಾದ್ ಹೇಳುತ್ತಾನೆ. ರಮೇಶ್ ಹೊಲದ ಹತ್ತಿರ ಇರುವ ಎತ್ತುಗಳ ಬಗ್ಗೆ ಹೋಗುತ್ತಾನೆ. ಅನಾಮಿಕಾ ಕೂಲಿ ಕೆಲಸಕ್ಕೆ ಹೋಗುತ್ತಾಳೆ. ಆ ದಿನ ರಾತ್ರಿ ಸಿಟಿಯಲ್ಲಿರುವ ಹಾಸ್ಟೆಲ್ ನಲ್ಲಿರುತ್ತಾ ಡಾಕ್ಟರ್ ಓದ್ತಾ ಇರುವ ರಾಘವ ದುಡ್ಡಿಗಾಗಿ ಶಾರದಂಗೆ ಫೋನ್ ಮಾಡ್ತಾನೆ. ಆಗ ಶಾರದಾ ವಿಷಯವೆಲ್ಲ ಹೇಳುತ್ತಾಳೆ. ರಾಘವನ ಮುಖ ಬಹಳ ಕನ್ನಿಂಗ್ ಆಗಿ ಬದಲಾಗುತ್ತೆ. ಶಾರದಾ ಫೋನ್ ನಲ್ಲಿ ಮಾತಾಡ್ತಾ ಇದ್ರೆ ರಾಘವ್ ಕಟ್ ಮಾಡುತ್ತಾನೆ. ಹಾಸ್ಟೆಲ್ ಇಂದ ಹೊರಡುತ್ತಾನೆ. ನಾವು ಬರ್ತಾ ಇದೀವಿ ಅಂತ ಹೇಳ್ತಾಳೆ. ರಾಘವ್ ಫೋನ್ ಇಟ್ಬಿಟ್ಟ. ನಾಳೆ ನಾವು ಎಲ್ಲಿಗೆ ಅಂತ ಹೋಗ್ಬೇಕು, ಇವ್ನು ಎಲ್ಲಿ ಅಂತ ಹುಡುಕ್ಬೇಕು, ಏನೋ ಇವನು ಎಂದು ಶಾರದಾ ಮಲಗುತ್ತಾಳೆ. ಬೆಳಗಿನ ಜಾವ 5 ಗಂಟೆ. ಕೋಳಿ ಕೂಗುತ್ತದೆ. ಮನೆಯವರೆಗೆ ಅನಾಮಿಕಾ ರಂಗೋಲಿ ಹಾಕ್ತಾ ಇರ್ತಾಳೆ. ಲಗೇಜ್ ಬ್ಯಾಗಿನಿಂದ ರಾಘವ ಮನೆಗೆ ಬರ್ತಾನೆ. ಅನಾಮಿಕಾ ಗಟ್ಟಿಯಾಗಿ ಎಲ್ರನ್ನೂ ಕರಿತಾಳೆ. ಎಲ್ರೂ ಗಾಬರಿಯಿಂದ ಎದ್ದು ಹೊರಗೆ ಬರುತ್ತಾರೆ. ರಾಘವನನ್ನು ನೋಡ್ತಾರೆ. ನಾನು ದೆವ್ವನೋ ಪಿಶಾಚಿ ಅಲ್ಲಪ್ಪ, ನಿಮ್ಮ ಚಿಕ್ಕ ಮಗ ರಾಘವ. ಮನೆಯೊಳಗೆ ಹೋಗಿ ಮಾತಾಡೋಣ ಬನ್ನಿ. ಎಲ್ಲರೂ ಮನೆಯೊಳಗೆ ಹೋಗಿ ಕೂತ್ಕೋತಾರೆ. ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ ಮಗನೇ, ನೀನೇ ಯಾಕೆ ಈ ನಿನ್ನ ಡಾಕ್ಟರ್ ಓದನ್ನ ಪಕ್ಕದಲ್ಲಿ ಇಟ್ಟು ಬಂದೆ? ಓದಿಗಾಗಿ ದುಡ್ಡು ಕೊಡು ಅಂತ ಕೇಳಿದ್ರೆ ರಾತ್ರಿ ಬಹಳ ದೊಡ್ಡ ಕ್ಲಾಸ್ ತಗೊಂಡಿಲ್ಲ ಮಮ್ಮಿ. ಇಲ್ಲಿ ನೋಡು, ನಾನು ಡಾಕ್ಟರ್ ಓದ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬೇಕಾದ ಎಲ್ಲ ಆಧಾರ ತಗೊಂಡ್ಬಂದಿದ್ದೀನಿ. ಬ್ಯಾಗ್ ಅಲ್ಲಿದೆ. ಯಾರಿಗೆ ಏನ್ ಬೇಕೋ ನೋಡ್ಕೊಳ್ಳಿ. ನೀನ್ ಯಾರಿಗೂ ಏನು ತೋರಿಸಬೇಕಾದ ಅಗತ್ಯವಿಲ್ಲ. ನಾನು ನಿಮ್ಮಪ್ಪ ನಂಬ್ತಾ ಇದೀವಿ. ಅತ್ತೆ, ಪ್ರೂಫ್ಸ್ ಏನೋ ತಗೊಂಡ್ಬಂದಿದ್ದೀನಿ ಅಂತ ರಾಘವ ಹೇಳ್ತಾ ಇದ್ದಾನಲ್ಲ, ನೋಡೋಣ. ನೋಡು ಸೊಸೆ, ರಾಘವನ ಓದಿನ ವಿಷಯದಲ್ಲಿ ನೀನು ಬರ್ದೇ ಇರೋದೇ ನಿನಗೆ ಒಳ್ಳೇದು. ಇದುವರೆಗೂ ನೀನು ಮಾಡಿದ ಸಹಾಯ ಸಾಕು. ಹೋಗಿ ರಾಘವಂಗೆ ಬಿಸಿ ಬಿಸಿ ಟೀ ತಗೊಂಬ. 1 ನಿಮಿಷ ಇರೋ ಅತ್ತಿಗೆಮ್ಮ, ನಾನು ನಿಮ್ಗೆ ಪ್ರೂಫ್ ತೋರಿಸ್ತೀನಿ. ರಾಘವ ತನ್ನ ಮೆಡಿಕಲ್ ಕಾಲೇಜ್ನ ID ಕಾರ್ಡ್ ಅನ್ನ ಅನಾಮಿಕಳ ಜೊತೆ ಸೇರಿ ಮನೆಯಲ್ಲಿ ಎಲ್ಲರಿಗೂ ತೋರಿಸುತ್ತಾನೆ. ಎಲ್ಲರೂ ನಂಬುತ್ತಾರೆ. 1 ಗಂಟೆಯ ನಂತರ ಶಾರದಾ ರಾಘವನನ್ನು ಕರೆದುಕೊಂಡು ಊರಿನ ಪಂಚಾಯತಿ ಆಫೀಸ್ಗೆ ಬರುತ್ತಾಳೆ. ಮೈಕ್ ತಗೋತಾಳೆ. ನಾನು ಶಾರದಾ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಊರಿನವರೆಲ್ಲರೂ ಪಂಚಾಯತಿ ಆಫೀಸ್ ಹತ್ರಕ್ಕೆ ಬರ್ಬೇಕಾಗಿ ಕೋರ್ಕೋತಾ ಇದ್ದೀನಿ. ಒಂದು ಮುಖ್ಯವಾದ ಕೆಲಸವಿದ್ರು ಬಿಟ್ಬಿಟ್ಟು ನನಗಾಗಿ ಪಂಚಾಯತಿ ಆಫೀಸ್ ಹತ್ರಕ್ಕೆ ಬನ್ನಿ. ನಿಮ್ಮೆಲ್ಲರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ದಯವಿಟ್ಟು ಎಲ್ರು ಬರ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಎಂದು ಹೇಳುತ್ತಾಳೆ. ಊರಿನವರು ಶಾರದಳ ಮಾತನ್ನು ಕೇಳಿ ಪಂಚಾಯತಿ ಆಫೀಸ್ ಹತ್ರಕ್ಕೆ ಬರ್ತಾರೆ. ಶಾರದಳನ್ನು ರಾಘವನನ್ನು ನೋಡುತ್ತಾರೆ. ನಿಮ್ಮೆಲ್ರಿಗೂ ಗೊತ್ತಲ್ವಾ, ಇವನು ನನ್ನ ಚಿಕ್ಕ ಮಗ. ಹೆಸರು ರಾಘವ. ಸಿಟಿಯಲ್ಲಿ ಡಾಕ್ಟರ್ ಓದ್ತಾ ಇದ್ದಾನೆ. ದುಡ್ಡು ಬಹಳ ಬೇಕು. ಇವನು ಓದಿಗಾಗಿ ಹೊಲನ ಮಾರಿದೀವಿ ಅಂತ ಬಹಳ ಜನಕ್ಕೆ ಗೊತ್ತಲ್ವಾ ಎಂದು ಶಾರದಾ ಹೇಳುತ್ತಾ ಇದ್ದಾರೆ. ಊರಿನವರು ಕೇಳ್ಕೊತಾ ಇರ್ತಾರೆ. ಈಗ ನಮ್ಮ ಹತ್ರ ದುಡ್ಡಿಲ್ಲ. ಎಲ್ರು ಕೈಲಾದ ಸಹಾಯ ಮಾಡ್ಬೇಕು ಅಂತ ಮನಸಾರಿ ಕೋರ್ಕೋತಾ ಇದ್ದೀನಿ. ಇವನು ಡಾಕ್ಟರ್ ಆದ ಮೇಲೆ ನಮ್ಮೂರಿಗೆ ಬರ್ತಾನೆ. ನಮ್ಮೆಲ್ಲರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡ್ತಾನೆ. ನನ್ನನ್ನ ನಂಬಿ ಕೈಲಾದ ಸಹಾಯ ಮಾಡಿ.
ಊರಿನವರು ಚಪ್ಪಾಳೆ ಹೊಡೆಯುತ್ತಾರೆ. ಆ ದಿನ ಊರಿನವರು ತಮಗೆ ಕೈಲಾದಷ್ಟು ಸಹಾಯವನ್ನು ಕೊಡುತ್ತಾರೆ. ಆ ದಿನ ರಾತ್ರಿ ಅನಾಮಿಕಾ ರಾಘವನಿಗೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ. ನಾನ್ ಹೇಳ್ದೆ ಅಲ್ವ ಸೊಸೆ, ನಿನ್ನ ಸಹಾಯ ಅಗತ್ಯವಿಲ್ಲ. ಅತ್ತೆ, ಮೊದ್ಲು ನಾನು ಹೇಳೋದನ್ನ ಕೇಳಿ. ಊರಿನವ್ರ ಹತ್ರ ದುಡ್ಡು ತಗೋಬೇಡಿ ಅಂತ ಹೇಳ್ದೆ ಹೊರತು ನಾನು ಸಹಾಯ ಮಾಡಲ್ಲ ಅಂತ ಹೇಳಿಲ್ವಲ್ಲ. ನಿನ್ ದುಡ್ಡು ನಿನ್ ಹತ್ರನೇ ಇಟ್ಕೋ ಸೊಸೆ, ಊರಿನವರು ಬಹಳ ದುಡ್ಡೇ ಕೊಟ್ಟಿದ್ದಾರೆ ಎಂದು ರಾಘವನ ಹತ್ತಿರ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಂಗೆ ಕೊಡುತ್ತಾಳೆ. ರಾಘವ ಎಲ್ರಿಗೂ ಬಾಯಿ ಹೇಳಿ ಡಾಕ್ಟರ್ ಓದಿಗಾಗಿ ಸಿಟಿಗೆ ಹೊರಟು ಹೋಗುತ್ತಾನೆ. 2 ವರ್ಷಗಳು ಕಳೆಯುತ್ತದೆ. ರಾಘವ ಊರಿನ ಮುಖನೇ ನೋಡಿಲ್ಲ. ಶಾರದಾ ಅವ್ರ ಜೊತೆ ಮಾತಾಡೋದನ್ನು ಬಿಡ್ತಾನೆ. ಅತ್ತೆ ಸೊಸೆಯರು ಯಾವಾಗ ಕಾಣಿಸಿದ್ರು ಆ ಕಡೆ ಊರಿನವರು ರಾಘವನ ಬಗ್ಗೆ ಕೇಳ್ತಾ ಇದ್ರು. ಶಾರದಾ ಅನಾಮಿಕ ಹೇಳುವ ಉತ್ತರಗಳು ಕೇಳಿಸ್ಕೊತಾನೆ ಇರ್ಲಿಲ್ಲ. ಕೋಪ ಮಾಡ್ಕೋತಾ ಇದ್ರು. ನಾವ್ ದುಡ್ಡು ಕಳ್ಸಿದ್ರೇನೆ ನಿನ್ ಮಗ ಡಾಕ್ಟರ್ ಆದ, ಊರಿಗೆ ಬಾರದೆ ಸಿಟಿಯಲ್ಲಿ ಇರ್ತಾ ಬಹಳ ದುಡ್ಡು ಸಂಪಾದಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಆದ್ರಿಂದ ಅತ್ತೆ ಸೊಸೆಯರು ಮನೆಯಲ್ಲಿ ಜಗಳವಾಡ್ತಾ ಇದ್ರು. ಇದಕ್ಕಾಗಿ ಅತ್ತೆ ನಾನು ಊರಿನವ್ರ ಹತ್ರ ದುಡ್ಡು ತಗೊಳ್ಳೋದು ಬೇಡ ಅಂತಂದೆ, ಆದ್ರೆ ನೀವೇ ಕೇಳಿಸ್ಕೊಂಡಿಲ್ಲ. ನನ್ನನ್ನ ತಪ್ಪು ಅಂತ ಹೇಳಿ ಊರಿನವ್ರ ಹತ್ರ ದುಡ್ಡು ತಗೊಂಡ್ರಿ. ಈಗ ಅವರು ಅನ್ನುವ ಮಾತಿಗೆ ನಿಮ್ ಜೊತೆ ನಾನು ನನ್ನ ಮಕ್ಕಳು ಕೂಡ ಅವರ ಮಾತನ್ನು ಕೇಳಬೇಕಾಗಿ ಬಂದಿದೆ. ಅಂದ್ರೆ ನನ್ ಮನೆಯಿಂದ ನಿನ್ನ ಮಕ್ಕಳನ್ನು ಕರ್ಕೊಂಡು ಹೊರಟೋಗೆ ಎಂದು ಶಾರದ ಕೋಪದಿಂದ ಅನ್ನುತ್ತಾ ಇರುವಾಗ ರಮೇಶ್ ಪ್ರಸಾದರು ಅಲ್ಲಿಗೆ ಬರುತ್ತಾರೆ. ಅತ್ತೆ ಸೊಸೆಯರ ಜಗಳವನ್ನು ಅರ್ಥ ಮಾಡ್ಕೋತಾರೆ. ಶಾರದಾ, ನಾವು ಈ ಊರಿನಲ್ಲಿರೋದಷ್ಟು ಒಳ್ಳೇದಲ್ಲ. ಊರನ್ನ ಬಿಟ್ಬಿಟ್ಟು ಎಲ್ಗಾದ್ರೂ ಹೋಗೋಣ. ನಾನು ಈ ಊರನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ಕಾಗೆಗಳ ಹಾಗೆ ಹಿಂದೆ ಚುಚ್ತಾ ಇರುವ ಈ ಊರಿನವ್ರನ್ನ ನಾನು ನೋಡಲಾರೆ ಶಾರದೆ. ಅಂದ್ರೆ ಹೋಗಿ ಊರಿನ ಕೊನೆಯಲ್ಲಿರುವ ಬೆಟ್ಟದ ಮೇಲೆ ಇರಿ ಹೋಗಿ. ಆವೇಶದಲ್ಲಿ ಈಗ ನೀನ್ ಹೇಳಿದ್ರು ಸರಿ. ನೀನ್ ಹೇಳಿದ ಆಲೋಚನೆ ಮಾತ್ರ ಚೆನ್ನಾಗಿದೆ ಶಾರದಾ. ನಾವು ಹೋಗಿ ಊರಿನ ಕೊನೆಯಲ್ಲಿರುವ ಬೆಟ್ಟದ ಮೇಲೆ ಮನೆಗಳನ್ನು ಕಟ್ಕೊಳ್ಳೋಣ. ಇನ್ಯಾವತ್ತೂ ನಾವು ಈ ಊರಿಗೆ ಬರೋದ್ ಬೇಡ. ನೀವ್ ಎಲ್ಲಿಗೆ ಬಾ ಅಂದ್ರೂ ಬರ್ತೀನಿ ಹೊರತು ನಮ್ ಜೊತೆ ಈ ಸೊಸೆ ಇರೋದಕ್ಕೆ ಆಗೋದಿಲ್ಲ. ಅವಳನ್ನ ನೋಡ್ದಾಗೆಲ್ಲ ನನ್ಗೆ ಚಿಕ್ಕ ಮಗ ನೆನ್ಪಿಗೆ ಬರ್ತಾನೆ. ನಂಗೆ ಕೋಪ ಬರುತ್ತೆ. ಸರಿಯತ್ತೆ, ನೀವು ಒಂದು ಬೆಟ್ಟದ ಮೇಲೆ ಇರಿ, ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಇನ್ನೊಂದು ಬೆಟ್ಟದ ಮೇಲೆ ಇರ್ತೀನಿ. ನೀವು ಬಾ ಅಂತ ಕರೆದ್ರು ನಾನು ಬರಲ್ಲ. ನಿಮ್ಮ ಅತ್ತೆ ಸೊಸೆಯರ ಚಾಲೆಂಜ್ ಮಾಡೋದು ಆಗೋಗಿದ್ರೆ ಅವರವರ ಸಾಮಾನನ್ನ ಎಲ್ಲ ಜೋಡಿಸ್ಕೊಳ್ಳಿ. ಎಷ್ಟು ಬೇಗ ಅಂತಂದ್ರೆ ಎಷ್ಟು ಬೇಗ ನಾವು ಎಲ್ಲಿಂದ ಹೊರಟು ಹೋಗ್ಬೇಕು. ಊರಿನವರು ಮನೆಗ್ ಬಂದು ಇನ್ನೊಂದು ಮಾತು ರಾಘವನ ಬಗ್ಗೆ ಕೇಳಿದ್ರೆ ನಾನು ತಡಿಲಾರೆ. ಹೋಗಿ. ಅತ್ತೆ ಸೊಸೆಯರಿಬ್ಬರು ಅವರವರ ರೂಮಿಗೆ ಹೋಗುತ್ತಾರೆ. ಇಬ್ಬರು ಬಟ್ಟೆಯನ್ನು ಜೋಡಿಸ್ಕೊತಾ ಇರ್ತಾರೆ. ಸಮಯ ಕಳೆಯುತ್ತಾ ಇರುತ್ತದೆ. ಅತ್ತೆ ಸೊಸೆಯರ ಬದುಕು 2 ಬೆಟ್ಟದ ಮೇಲಕ್ಕೆ ಬದಲಾಗುತ್ತೆ. ಅತ್ತೆ ಶಾರದಾ ಒಂದು ಬೆಟ್ಟದ ಮೇಲೆ ತನ್ನ ಗಂಡ ಪ್ರಸಾದನ ಜೊತೆ ಒಂದು ಮನೆ ಕಟ್ಕೊಂಡಿರ್ತಾಳೆ. ಸೊಸೆ ಅನಾಮಿಕಾ ಮತ್ತೊಂದು ಬೆಟ್ಟದ ಮೇಲೆ ತನ್ನ ಗಂಡ ರಮೇಶು ಮಕ್ಕಳು ಹರೀಶ್ ಬಾಬರ ಜೊತೆ ಒಂದು ಮನೆ ಕಟ್ಕೊಂಡಿರ್ತಾಳೆ. ಹಾಗೆ ಅತ್ತೆ ಸೊಸೆಯರು ಬೇರೆ ಬೇರೆ ಮನೆಗಳಲ್ಲಿರುತ್ತಾ ಯಾರಿಗೆ ತೋಚಿದ ಕೆಲಸವನ್ನು ಅವರು ಮಾಡ್ಕೋತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಾಲಿನಿ ಅನ್ನುವ ಹುಡುಗಿಯನ್ನು ಮದುವೆ ಮಾಡಿಕೊಂಡು ರಾಘವ ಮನೆಗೆ ಬರುತ್ತಾನೆ. ಮನೆಯೆಲ್ಲ ಕಸ ಧೂಳಿನಿಂದ ತುಂಬಿ ಹೋಗಿರುತ್ತದೆ. ತನ್ನವರು ಎಲ್ಲಿದ್ದಾರೋ ಹೇಗಿದ್ದಾರೋ ರಾಘವಂಗೆ ಅರ್ಥವಾಗಲಿಲ್ಲ. ರಾಘವ, ನೀನ್ ಹೇಳಿದ ನಿಮ್ಮನೆ ಇದೇನಾ? ಹೌದು ಮಾಲಿನಿ, ಇದೇ ನಮ್ಮನೆ. ಮತ್ತೆ ನೀನ್ ಹೇಳಿದ ನಿಮ್ಮ ಅಮ್ಮ ಅಪ್ಪ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲಿ? ನಂಗೆ ತಿಳಿದ ಹಾಗೆ ನನ್ನ ಡಾಕ್ಟರ್ ಓದಿಗಾಗಿ ದುಡ್ಡು ಕೊಟ್ಟ ಈ ಊರಿನವರು ಎಲ್ರನ್ನೂ ಬೈದಿರ್ತಾರೆ. ಆ ದುಃಖವನ್ನು ಸಹಿಸಲಾರದೆ ಮನೆ ಬಿಟ್ಟು ಹೊರಟೋಗಿರ್ತಾರೆ. ಈಗ ನಾವು ಅವ್ರನ್ನ ಎಲ್ಲಿ ಅಂತ ಹುಡ್ಕೋಣ? ನಾವು ಹುಡ್ಕಬೇಕಾದ ಅಗತ್ಯವಿಲ್ಲ. ಇಲ್ಲೇ ಇರೋಣ, ಇಲ್ಲೇ ಕ್ಲಿನಿಕ್ ಇಡೋಣ. ಊರಿನವರಿಗೆ ನಾವಿಬ್ಬರು ಸೇರಿ ಉಚಿತವಾಗಿ ಚಿಕಿತ್ಸೆ ಕೊಡೋಣ ಎಂದು ರಾಘವ ಮಾಲಿನಿ ಸೇರಿ ಆ ಮನೆಯ ಸುತ್ತಲೇ ಇರುವ ಕಸವನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಆಗಲೇ ಆ ಊರಿಗೆ ಸಂಬಂಧಿಸಿದ ಕಮಲ ಬಂದು ಅವರನ್ನು ಗುರುತು ಹಿಡಿತಾಳೆ. ರಾಘವ, ಊರಿನವರ ಹತ್ರ ಚೆನ್ನಾಗಿ ಓದ್ಕೊಂಡು ಡಾಕ್ಟರ್ ಆಗ್ತೀನಿ ಅಂತ ನಂಬಿಸಿದೆ. ನಾವು ಕೊಟ್ಟ ದುಡ್ಡನ್ನು ತಗೊಂಡು ಓಡೋದೆ. ಯಾವ ಮುಖ ಇಟ್ಕೊಂಡು ತಿರುಗಿ ಬಂದಿದ್ಯಾ? ಕೋಪ ಮಾಡ್ಕೋಬಿಡಿ. ನನ್ನ ಪ್ರೇಮಕ್ಕಾಗಿಯೇ ರಾಘವ ಈ ಊರಿಗೆ ಅವ್ರ ಊರಿಗೆ ದೂರವಾಗಿದ್ದ. ಇಷ್ಟು ದಿನಕ್ಕೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಕೊಂಡಿದ್ದಾರೆ. ರಾಘವ್ ಅವರ ಅಪ್ಪ ಅಮ್ಮನ ಕರ್ಕೊಂಬ ಅಂತ ಹೇಳಿದ್ರು. ಅದಕ್ಕೆ ನಾವು ತಿರುಗಿ ಊರಿಗೆ ಬಂದಿದ್ದೀವಿ. ಸಾರಿ ರಾಘವ, ವಿಷಯ ತಿಳಿದೆ ನೀನು ಮೋಸ ಮಾಡಿದ್ಯಾ ಅಂತ ನಿಮ್ಮವರನ್ನ ಊರಿನವರೆಲ್ಲರೂ ಬೈದ್ರು. ನಾನು ಕೂಡ ಬೈದೆ. ಅದನ್ನು ತಡಿಲಾರ್ದೆ ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿದ್ದಾರೆ ಎಂದು ಕಮಲ ಹೇಳುತ್ತಲೇ ರಾಘವ ಕ್ಷಣ ಕೂಡ ಆಲೋಚಿಸದೆ ಮಾಲಿನಿಯನ್ನು ಕರೆದುಕೊಂಡು ಬೆಟ್ಟದ ಮೇಲೆ ಮನೆಗಳನ್ನು ಕಟ್ಟಿಕೊಂಡಿರುವ ಶಾರದಾ ಅವರ ಹತ್ರಕ್ಕೆ ಬರ್ತಾನೆ. ನಡೆದ ಕಥೆಯನ್ನು ಅವರಿಗೆ ಹೇಳುತ್ತಾನೆ ಮಾಲಿನಿ, ರಾಘವ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ಸರಿಯಪ್ಪ ಮಗನೇ, ನಾನು ನಿಮ್ಮಪ್ಪ ಬಂದು ಮಾಲಿನಿ ಅವರ ಅಪ್ಪನ ಜೊತೆ ಮಾತಾಡ್ತೀವಿ.
ಎಂದು ಶಾರದಾ ಪ್ರಸಾದರು ಮಾಲಿನಿಯವರ ಮನೆಗೆ ಬಂದು ರಾಘವ ಮಾಲಿನಿಯರ ಮದುವೆ ಬಗ್ಗೆ ಮಾತಾಡುತ್ತಾರೆ. ಅದ್ದೂರಿಯಾಗಿ ಮದುವೆ ನಡೆಸುತ್ತಾರೆ. ರಾಘವ ಮಾಲಿನಿ ಮನೆ ಹತ್ರವೇ ಕ್ಲಿನಿಕ್ ಅನ್ನು ಇಟ್ಟು ಊರಿನವರಿಗೆ ಉಚಿತವಾಗಿ ಸೇವೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಅತ್ತೆ ಸೊಸೆಯರು ಮಾತ್ರ ಬೆಟ್ಟದ ಮೇಲೆ ಪ್ರಶಾಂತವಾಗಿ ಇದೆ ಅಂತ ಆ ಬೆಟ್ಟದ ಮೇಲೆ ಇರುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಬಡ ಸೊಸೆ ಅನಾಮಿಕಾ ಮನೆಯ ಜಗಲಿ ಮೇಲೆ ನಿಂತುಕೊಂಡು ಜೋರಾಗಿ ಬೀಳ್ತಿರುವ ಮಳೆನ ನೋಡ್ತಾ ಎಷ್ಟೋ ಸಂತೋಷ ಪಡ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರ್ತಾಳೆ. ಏನ್ ನಡೀತೆ ಸೊಸೆ, ನಿಲ್ಲಲೆ ನೀನೇ ಅಷ್ಟೊಂದು ನಗ್ತಾ ಇದೀಯಾ? ಅತ್ತೆ, ಹೀಗೆ ಮಳೆ ಬೀಳ್ತಾ ಇದ್ರೆ ಒಂದು ಕಡೆ ತಣ್ಣಗಿರುತ್ತೆ, ಒದ್ದೆಯಾದ ಮಣ್ಣಿನಿಂದ ಬರುವ ವಾಸನೆ ಬಲೆ ಗಮ್ಮತ್ತಾಗಿರುತ್ತೆ, ಮನಸ್ಸನ್ನು ದೋಚುತ್ತೆ. ಈ ಸಂತೋಷದ ಜೊತೆಗೆ ದುಃಖ ಕೂಡ ಇರುತ್ತೆ ಸೊಸೆ. ಆ ವಿಷಯ ಕೂಡ ಗೊತ್ತು ಅತ್ತೆ. ಈ ಮಳೆಯಿಂದ ಕೂಲಿ ಕೆಲಸ ಸರಿಯಾಗಿರೋದಿಲ್ಲ, ಆದಾಯ ಕಡಿಮೆ ಆಗುತ್ತೆ, ಅದರಿಂದ ಅಡುಗೆ ಮನೆಯಲ್ಲಿ ಸಾಮಾನೆಲ್ಲ ಖಾಲಿ ಆಗುತ್ತೆ. ಮಗ ರಮೇಶು ದುಡ್ಡು ಸಂಪಾದಿಸಿ ಕಳ್ತಾ ಇದ್ದಾನೆ ಅಂತ ನಮಗೆ ದೂರವಾಗಿ ಪಟ್ಟಣಕ್ಕೆ ಹೋಗಿದ್ದಾನೆ. ಆದ್ರೆ ಅಲ್ಲಿ ಕೂಡ ಮಳೆ ಬೀಳ್ತಾ ಇರೋದ್ರಿಂದ ಕೆಲಸ ಸರಿಯಾಗಿ ಇಲ್ಲ ಅಂತ ಇದಕ್ಕೂ ಮೊದಲೇ ಫೋನ್ ಮಾಡಿ ಹೇಳ್ದ ಸೊಸೆ. ಕೆಲಸ ಚೆನ್ನಾಗಿ ನಡೆದಾಗ ದೊಡ್ಡ ಮೊತ್ತದಲ್ಲಿ ದುಡ್ಡು ಕಳ್ಸಿದ್ರಲ್ವಾ ಅತ್ತೆ? ಮಗ ಹಾಗೆ ಕಳ್ಸಿದ್ದ, ಆದ್ರಿಂದಾನೇ ಅಲ್ವಾ ಸೊಸೆ ಅಡವಿಟ್ಟ ಮನೆನ ಬಿಡಿಸ್ಕೊಂಡಿದೀವಿ. ನಾವು ಹೋಗಿ ಬಂದ ಕೂಲಿ ಕೆಲಸದ ದುಡ್ಡಿನಿಂದ 2 ಹೊತ್ತು ತಿಂತಾ ಇದ್ದೀವಲ್ಲ, ಇದ್ದಿದ್ರಲ್ಲೇ ಸಂತೋಷವಾಗಿ ಇರ್ತಾ ಇದ್ದೀವಿ. ಪಟ್ಟಣದಲ್ಲಿ ಅವ್ರು ಹೇಗಿದಾರೋ ಏನೋ. ಅಲ್ಲಿ ಕೂಡ ತುಂಬಾ ಮಳೆ ಬೀಳ್ತಾ ಇದೆ ಅಂತ ಫೋನಲ್ಲಿ ಹೇಳ್ದೆ ಸೊಸೆ. ನಮ್ಮ ಕಾಲದಲ್ಲಿ ಬಡತನ ಇತ್ತು, ಆದ್ರೆ ಇಷ್ಟು ಕಷ್ಟವಾಗಿರ್ತಾ ಇರ್ಲಿಲ್ಲ. ಅತ್ತೆ, ನಾವು ಈ ಮಳೆ ಕಾಲದ ಕಷ್ಟನ ತಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ. ಕೂಲಿ ಕೆಲಸ ಸರಿಯಾಗಿರಲ್ಲ, ಇನ್ನು ದುಡ್ಡು ಬರಲ್ಲ. ಸೊಸೆ, ನನಗೇನಕ್ಕೋ ಈ ಮಳೆನಲ್ಲಿ ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ ಕಣೆ. ಅತ್ತೆ, ಈಗ ನಮ್ಮ ಮನೆಯಲ್ಲಿ ಒಂದು ಬದನೆಕಾಯಿ, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ, ಇದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಹೇಗಾಗುತ್ತೆ ಅತ್ತೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಸೊಸೆ. ಇಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆಯಲ್ಲ, ನನಗೇನೋ ಬದನೆಕಾಯಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ. ಶಾರದಾ ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡ್ತಾ ಇರ್ತಾಳೆ. ಅನಾಮಿಕಾ ಸಮಾಧಾನಿಸುತ್ತಾ, ಅತ್ತೆ, ಮಾಡಿದ ಹಠ ಸಾಕು. ನೀವು ಕೇಳಿದ ಹಾಗೆ ಚಿಕ್ಕ ಕಡಾಯಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಬದನೆಕಾಯಿನ ಸಣ್ಣದಾಗಿ ಹಚ್ಚಿ ಹಿಟ್ಟು ಕಲಸಿ ಸ್ವಲ್ಪವೇ ಬದನೆಕಾಯಿ ಬಜ್ಜಿ ಮಾಡ್ತೀನಿ ರೀ. ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಸೊಸೆ. ಅನಾಮಿಕಾ ನಗುತ್ತಾ ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಸಂತೋಷ ಪಡುತ್ತಾ ಸುತ್ತಲೂ ನೋಡ್ತಾ ಇರ್ತಾಳೆ. ಅನಾಮಿಕಾ ಮನೆಯೊಳಗೆ ಬಿಸಿ ಬಿಸಿ ಬದನೆಕಾಯಿ ಬಜ್ಜಿ ಮಾಡ್ತಾ ಇರ್ತಾಳೆ. ಆ ವಾಸನೆ ಆ ಮನೆಯನ್ನು ದಾಟಿ ಪಕ್ಕದ ಮನೆಗೆ ಹೋಗುತ್ತೆ. ಅಷ್ಟೇ, ಪಕ್ಕದ ಮನೆ ಸೀತಮ್ಮ ಬೀಳ್ತಾ ಇರುವ ಮಳೆನ ಕೂಡ ಲೆಕ್ಕ ಮಾಡದೆ ಓಡೋಡಿ ಶಾರದಾಳ ಮನೆಗೆ ಬರ್ತಾಳೆ. ಏನೇ ಸೀತಾ, ಮಳೆ ಬೀಳ್ತಾ ಇದ್ರೆ ಒದ್ದೆ ಆಗ್ತಾ ಮುಂಗಿಸಿಂದ ತಪ್ಪಿಸ್ಕೊಂಡು ಹಾವಿನ ಹಾಗೆ ಓಡ್ಕೊಂಡು ಬಂದೆ, ಯಾಕೆ? ಏನು ವಿಷಯ? ಇಲ್ಲಿ ನೋಡು ಶಾರದಾ ಚಿಕ್ಕಿ, ಅನಾಮಿಕಾ ಬದ್ನಿಕಾಯಿ ಬಜ್ಜಿ ಮಾಡ್ತಾ ಇದ್ದಾಳೆ ಅಂತ ಮನೆಯಿಂದ ಬರ್ತಾ ಇರೋ ವಾಸನೆನೇ ಹೇಳ್ತಾ ಇದೆ. ನಾನು ಕೂಡ 2-3 ಬದ್ನೆಕಾಯಿ ಬಜ್ಜಿ ಕೊಡು, ನಾನು ಮಾಡಿದ ಬೇಳೆ ಸಾರೆಲ್ಲ ನಿಂಗೆ ಕೊಡ್ತೀನಿ. ಹಾಗಲ್ಲ ಸೀತಾ ಚಿಕ್ಕಮ್ಮ, ಈಗ ನೀನೇನು ಹೇಳಿದ್ರು ನಾನು ಕೇಳೋದಿಲ್ಲ. ನನಗೆ ಅನಾಮಿಕಾ ಮಾಡ್ತಾ ಇರುವ ಬದ್ನೆಕಾಯಿ ಬಜ್ಜಿನೇ ಬೇಕು ಅಷ್ಟೇ. ನಾನು ಈಗಲೇ ಹೋಗಿ ಬೇಳೆ ಸಾರು ತರ್ತೀನಿ. ಸೀತಮ್ಮ ತಕ್ಷಣ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ. ಊರೆಲ್ಲ ಅಂತ ಇದ್ರೆ ಏನೋ ಅಂದ್ಕೊಂಡೆ ಹೊರತು ಪಕ್ಕದ ಮನೆ ಸೀತಾ ನಿಜವಾಗಿಯೂ ಮಿಂಚಿನ ಬಳ್ಳಿ, ಹೀಗೆ ಬಂದ್ಲು ಹಾಗೆ ಹೊರಟೋದ್ಲು ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುವಾಗ ಎದುರಿನ ಮನೆಯಲ್ಲಿರುವ ಬಲರಾಮ್ ದೊಡ್ಡಯ್ಯ ಬರ್ತಾನೆ. ಏನ್ ದೊಡ್ಡಯ್ಯ, ನಿಂಗ್ ಕೂಡ ನನ್ನ ಬಡ ಸೊಸೆ ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿ ಬೇಕಾ ಏನೋ? ಹೌದು ತಾಯಿ, ನನಗೆ 2-3 ಪ್ಲೇಟು ಬದನೆಕಾಯಿ ಬಜ್ಜಿ ಏನು ಬೇಡ, ಒಂದು 4 ಬಜ್ಜಿ ಕೊಟ್ಟರೆ ಸಾಕು. ಬದಲಾಗಿ ನಾನು ನಿನಗೆ ಮಸಾಲ ಟೀ ಕೊಡ್ತೀನಲ್ಲ. ದೊಡ್ಡಯ್ಯ, ನೀವು ಕೂಡ ವ್ಯಾಪಾರ ಮಾಡ್ತೀರಾ? ಬದನೆಕಾಯಿ ಬಜ್ಜಿಗಾಗಿ ಮಾಡ್ತಾ ಇಲ್ಲ ತಾಯಿ, ನಾನು ಹೋಗಿ ಮಸಾಲ ಟೀ ತರ್ತೀನಿ ಎಂದು ಹೇಳಿ ಬಲರಾಮ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ. ನನ್ನ ಸೊಸೆ ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿಗೆ ಇಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ವೇ ಅಂದುಕೊಳ್ಳುತ್ತಲೇ ಬಜ್ಜಿ ಮಾಡ್ತಾ ಇರುವ ಅನಾಮಿಕಳ ಹತ್ರ ಬರ್ತಾಳೆ ಶಾರದಾ. ಅತ್ತೆ, ಬದನೆಕಾಯಿ ಬಜ್ಜಿ ಮಾಡಿದಾಗೋಯ್ತು, ನೀವು ತಿಂತಾ ಇರಿ, ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ಬರ್ತೀನಿ. ಸೊಸೆ, ನೀನ್ ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿಗೆ ಹೊರಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಡಿಮ್ಯಾಂಡ್ ಹೆಚ್ಚಾಗದಂದ್ರೆ ಏನತ್ತೆ? ಹೌದು ಸೊಸೆ, ನೀನು ಮನೇಲಿ ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿ ವಾಸನೆಗೆ ಆ ಪಕ್ಕದ ಮನೆ ಸೀತಮ್ಮ, ಎದುರು ಮನೆ ಬಲರಾಮ್ ದೊಡ್ಡಯ್ಯ ಬಜ್ಜಿ ಬೇಕು ಅಂತ ಬಂದಿದ್ರು. ಅತ್ತೆ, ಇರೋದು ಒಂದೇ ಒಂದು ಬದನೆಕಾಯಿ, ಸ್ವಲ್ಪವೇ ಹಿಟ್ಟಿನಿಂದ ಮನೆಯಲ್ಲಿರುವವರೆಗೆ 4 ಬರೆ ಹಾಗೆ ಬಜ್ಜಿ ಮಾಡಿದೆ. ಈಗ ಅದನ್ನ ಪಕ್ಕದ ಮನೆಯವ್ರಿಗೆ ಎದುರು ಮನೆಯವ್ರಿಗೆ ಕೊಟ್ರೆ ನಮ್ಗೆ ಹೇಗೆ ಅತ್ತೆ?
ಸುಮ್ನೆ ಅಲ್ಲ ಕಣಿ, ಬಜ್ಜಿಗೆ ಬದಲು ಸೀತಮ್ಮ ಏನೋ ಬೇಳೆ ಸಾರು ಕೊಡ್ತೀನಿ ಅಂದ್ಲು. ಇನ್ನು ಬಲರಾಮ್ ದೊಡ್ಡಯ್ಯ ಏನೋ ಮಸಾಲಾ ಟೀ ಕೊಡ್ತೀನಿ ಅಂತ ಹೇಳಿದಾನೆ ಅನಾಮಿಕಾ. ಈ ಬದಲಿನ ವ್ಯಾಪಾರ ಚೆನ್ನಾಗಿದೆ ಅತ್ತೆ, ನಾನ್ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ. ಸರಿ ಕಣೆ ಸೊಸೆ, ಕೊಡೆ ತಗೊಂಡು ಹೋಗು. ಅನಾಮಿಕಾ ಹರಿದ ಕೊಡೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ. ಸೀತಮ್ಮ ಬೇಳೆ ಸಾರು ತಗೊಂಡು ಶಾರದಾಳ ಮನೆಗೆ ಬರ್ತಾಳೆ. ಮಸಾಲಾ ಟೀ ತಗೊಂಡು ಬಲರಾಮ್ ದೊಡ್ಡಯ್ಯ ಬರ್ತಾನೆ. ಇಬ್ಬರು ಶಾರದಾಳನ್ನ ಕರಿತಾ ಇರ್ತಾರೆ. ಶಾರದಾ ಹೊರಗೆ ಬರ್ತಾಳೆ. ಶಾರದಾ ಚಿಕ್ಕಿ, ಬೇಳೆ ಸಾರು ತಂದಿದ್ದೀನಿ, 2 ಬದನೆಕಾಯಿ ಬಜ್ಜಿ ಕೊಡು. ಶಾರದಮ್ಮ, ನಾನು ಮಸಾಲೆ ಟೀ ತಂದಿದ್ದೀನಿ, ನಂಗೂ 2 ಸರಿ ಹೋಗಲ್ಲಮ್ಮ, ಒಂದು 4 ಅಂದ್ರೆ 4 ಬಜ್ಜಿ ಕೊಡಮ್ಮ. ಸೀತಾ, ದೊಡ್ಡಯ್ಯ, ಸ್ವಲ್ಪ ನಾನು ಹೇಳೋದು ಕೇಳಿ. ಮನೆಯಲ್ಲಿ ಇದ್ದಿದ್ದು ಒಂದೇ ಒಂದು ಬದನೆಕಾಯಿ, ಅದನ್ನ ಸಣ್ಣಗೆ ಹಚ್ಚಿ ಇರುವ ಸ್ವಲ್ಪ ಹಿಟ್ಟಿನಿಂದ ಬುದ್ಧಿವಂತಿಯಾದ ನನ್ನ ಸೊಸೆ ಕೆಲವು ಬದನೆಕಾಯಿ ಬಜ್ಜಿ ಮಾಡಿದ್ದಾಳೆ. ಅದನ್ನ ನಿಮಗೆ ಕೊಟ್ಟು ನಿಮ್ಮ ಹತ್ರ ಇರುವ ಬೇಳೆ ಸಾರು ಮಸಾಲೆ ಟೀನ ತಗೊಳ್ಳಲ್ಲ. ತಗೊಂಡ್ ಬಂದನ ಹಾಗೆ ನಿಮ್ ಜೊತೆ ನೀವೇ ತಗೊಂಡು ಹೋಗಿ. ಸೀತಮ್ಮ ಬಲರಾಮ್ ದುಃಖದಿಂದ ಮುಖ ಬಿಡುತ್ತಾರೆ. ಶಾರದಂಗೆ ಪಾಪವೆನಿಸುತ್ತೆ. ಆದ್ರೆ ಮನೆಯಲ್ಲಿರೋರಿಗೆ ಸರಿ ಹೋಗಲ್ಲ ಅಂತ ಸೊಸೆ ಅನಾಮಿಕ ಹೇಳಿದ ಮಾತೆ ನೆನಪಿಗೆ ಬರುತ್ತೆ. ಏನು ಮಾಡಲಾರ್ದೆ ಹೋಗ್ತಾಳೆ. ಸೀತಮ್ಮ ಬಲರಾಮರು ಬಜ್ಜಿಗಾಗಿ ಶಾರದಳನ್ನ ಬೇಡ್ತಾ ಇರ್ತಾರೆ. ಅನಾಮಿಕ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರ್ತಾಳೆ. ಇಲ್ಲಿ ನೋಡು ದೊಡ್ಡಯ್ಯ, ನಮ್ಮೆಲ್ಲರದು ಬಹಳ ಬಡ ಬದುಕು ಅಂತ ನಮಗ್ ಗೊತ್ತು. ಹೀಗೆ ಮಳೆ ಬಿದ್ದಾಗ ಕೂಲಿ ದುಡ್ಡಿಲ್ಲದೆ ಎಷ್ಟೋ ಜನರಿಗೆ ಕಷ್ಟ ಬರ್ತಾ ಇರುತ್ತೆ. ಬಿಸಿ ಬಿಸಿಯಾಗಿ ಏನೋ ತಿನ್ಬೇಕು ಅನ್ಸುತ್ತೆ, ಆದ್ರೆ ತೆಗೆದುಕೊಳ್ಳೋದಕ್ಕೆ ಏನೂ ಇರೋದಿಲ್ಲ. ಸೀತಮ್ಮ ಬಲರಾಮ ಇಬ್ಬರು ಏನು ಮಾತನಾಡದೆ ಮೌನವಾಗಿರ್ತಾರೆ. ಮಕ್ಕಳೇ, ಮನೆಯೊಳಗೆ ಬನ್ನಿ. ಅತ್ತೆ, ನೀವು ಮಾತಾಡ್ತಾ ಇರಿ. ಮಕ್ಕಳನ್ನು ಕರೆದುಕೊಂಡು ಅನಾಮಿಕ ಮನೆಯೊಳಗೆ ಹೋಗುತ್ತಾಳೆ. ಹಿಂದೆ ಶಾರದಾ ಹೋಗುತ್ತಾಳೆ. ಮಕ್ಕಳನ್ನು ಕರೆದುಕೊಂಡು ರೂಮ್ಗೆ ಹೋಗ್ತಾಳೆ. ಅನಾಮಿಕ ಕೆಲವು ಬದನೆಕಾಯಿ ಬಜ್ಜಿನ ತೆಗೆದುಕೊಂಡು ಬಂದು ಸೀತಮ್ಮ ಬಲರಾಮರಿಗೆ ಕೊಡುತ್ತಾಳೆ. ಅವರು ಸಂತೋಷದಿಂದ ಹೊರಟು ಹೋಗುತ್ತಾರೆ. ಮಕ್ಕಳು ಸ್ಕೂಲ್ ಡ್ರೆಸ್ ಬದಲಾಯಿಸಿಕೊಂಡು ಬಂದು ಕುತ್ಕೋತಾರೆ. ಅನಾಮಿಕ ಅವರಿಗೆ ಬಜ್ಜಿ ಹಾಕಿ ಕೊಡುತ್ತಾಳೆ. ಸಂತೋಷದಿಂದ ಮಕ್ಕಳು ತಿಂತಾ ಇರ್ತಾರೆ. ಸೊಸೆ, ನಂಗ್ ಕೂಡ 2 ಬಜ್ಜಿ ಕೊಡೆ, ಅದನ್ನ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ. ಹಾಗೆ ಅತ್ತೆ, ಈಗ್ಲೇ ತರ್ತೀನಿ. ಅನಾಮಿಕ ಹೋಗಿ ಬದನೆಕಾಯಿ ಬಜ್ಜಿ ತಂದು ಕೊಡುತ್ತಾಳೆ. ಶಾರದಾ ಸಂತೋಷದಿಂದ ತಿಂತಾ ಇರ್ತಾಳೆ. ಅತ್ತೆ, ನಾನೊಂದ್ ಮಾತು ಕೇಳ್ತೀನಿ, ನೀವು ಕೋಪ ಮಾಡ್ಕೋಬಿಡಿ. ಬದನೆಕಾಯಿ ಬಜ್ಜಿ ಮಾರ್ತೀಯ ಸೊಸೆ? ಹೌದು ಅತ್ತೆ, ಮಳೆಯಲ್ಲಿ ಬಿಸಿ ಬಿಸಿಯಾಗಿರೋದು ಎಲ್ಲರೂ ತಿನ್ಬೇಕು ಅಂದ್ಕೋತಾರಲ್ವಾ? ಹೌದು ಸೊಸೆ, ಅದಕ್ಕೆ ನೀನು ಬದನೆಕಾಯಿ ಬಜ್ಜಿ ಮಾರ್ತೀನಿ ಅಂತ ಇದೀಯಾ? ಹೌದು ಅತ್ತೆ, ಸಾಯಂಕಾಲ ಮಾವಯ್ಯ ಮನೆಗೆ ಬರ್ತಾರಲ್ಲ, ಮಾವಯ್ಯಂಗೆ ಹೇಳಿ ನಾಳೆಯಿಂದ ಬದನೆಕಾಯಿ ಬಜ್ಜಿ ಮಾರೋದು ಶುರು ಮಾಡ್ತೀನಿ. ಒಳ್ಳೆ ಸೊಸೆ. ಶಾರದಾ ಮೆಚ್ಚಿಕೊಳ್ಳುತ್ತಾ ಬದನೆಕಾಯಿ ಬಜ್ಜಿ ತಿಂತಾ ಇರ್ತಾಳೆ. ಆ ದಿನ ರಾತ್ರಿ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಬಂದ ಮಾವ ಪ್ರಸಾದನಿಗೆ ಅನ್ನದ ಜೊತೆ ಬದನೆಕಾಯಿ ಬಜ್ಜಿ ಹಾಕುತ್ತಾಳೆ ಅನಾಮಿಕಾ. ಏನಮ್ಮ ಸೊಸೆ, ಈ ಬದನೆಕಾಯಿ ಬಜ್ಜಿ ಚೆನ್ನಾಗಿದೆ ಅಮ್ಮ. ನೀನು ಬದನೆಕಾಯಿ ಬಜ್ಜಿ ಮಾಡಿ ಮಾರ್ತೀನಿ ಅಂತ ವಿಷಯ ನಿಮ್ಮ ಅತ್ತೆ ಹೇಳಿದ್ಲು, ಅದೇನು ಜಾಗ್ರತೆಯಾಗಿ ಮಾಡ್ಕೊಮ್ಮ. ನಿಮ್ ಮಾವನ ಆಶೀರ್ವಾದ ಯಾವತ್ತೂ ಇರುತ್ತೆ. ಹಾಗೆ ಮಾವಯ್ಯ. ಇನ್ನು ಮಾರನೇ ದಿನ ಮಳೆ ಬೀಳುತ್ತಾ ಇರುವಾಗ ರೋಡ್ ಪಕ್ಕದಲ್ಲಿ ಬಿಸಿ ಬಿಸಿಯಾಗಿ ಬದನೆಕಾಯಿ ಬಜ್ಜಿ ಮಾಡುತ್ತಾ 10ಕ್ಕೆ 10 ಬದನೆಕಾಯಿ ಬಜ್ಜಿ, 10ಕ್ಕೆ 10 ಬದನೆಕಾಯಿ ಬಜ್ಜಿ ಅಂತ ಮಾರ್ತಾ ಇರ್ತಾಳೆ. ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿಗಳು, ಅದರಲ್ಲೂ ವೆರೈಟಿಯಾಗಿ ಬದನೆಕಾಯಿ ಬಜ್ಜಿ ಅಂದ್ರೆ ತಿನ್ನದೇ ಇರ್ತಾರ. ಮೇಲಾಗಿ 10 ರೂಪಾಯಿಗೆ 10 ಬಜ್ಜಿ ಅಂದ್ರೆ ಯಾರು ತಿನ್ನದೇ ಇರ್ತಾರೆ? ಇಷ್ಟ ಬಂದವರು ತಿಂತಾ ಇರ್ತಾರೆ. ಒಂದು ದಿನ ಅನಾಮಿಕಳ ಮನೆಗೆ ಒಂದು ಕಾರು ಬಂದು ನಿಲ್ಲುತ್ತೆ. ಅನಾಮಿಕಾ, ಶಾರದಾ, ಮಕ್ಕಳು, ಪ್ರಸಾದ್ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ವಿಕ್ರಮ್ ಅನ್ನುವ ಸೂಟು ಬೂಟು ಹಾಕಿಕೊಂಡ ವ್ಯಕ್ತಿ ಕೆಳಗಿಳಿದು ಅವ್ರ ಹತ್ರಕ್ಕೆ ಬರ್ತಾನೆ. ಅವರನ್ನು ನೋಡಿ ನಮಸ್ಕಾರ ಮಾಡುತ್ತಾನೆ. ಸ್ವಾಮಿ, ನೀವು? ಮನೆಯೊಳಗೆ ಬನ್ನಿ, ಎಲ್ಲ ವಿವರವಾಗಿ ಹೇಳ್ತೀನಿ. ಎಲ್ಲರೂ ಮನೆಯೊಳಗೆ ಕೂತ್ಕೋತಾರೆ. ನನ್ನನ್ನು ಗುರುತು ಹಿಡಿದಿದ್ದೀರಲ್ಲ? ಅಯ್ಯೋ ಸರ್, ದಿನವೂ ನೀವು ಬದನೆಕಾಯಿ ಬಜ್ಜಿ ತಿನ್ನೋದಕ್ಕೆ ನಮ್ಮ ಹತ್ರ ಬರ್ತಾ ಇರ್ತೀರಲ್ವಾ? ಹೌದು ಹೌದು ಅನಾಮಿಕಾ ಸಿಸ್ಟರ್. ಈಗ ನೀವು ಬಂದ ವಿಷಯ ಹೇಳಿ ಸ್ವಾಮಿ. ನೀವು ನಮ್ಮ ಕಂಪನಿಗೆ ದಿನವೂ ಸಾಯಂಕಾಲದ ಹೊತ್ತು ಸ್ನಾಕ್ ಕೆಳಗೆ ಬಿಸಿ ಬಿಸಿ ಬದನೆಕಾಯಿ ಬಜ್ಜಿ ಕೊಡ್ತೀರಾ? ನೀವು ನಮಗೆ ಸಪ್ಲೈ ಮಾಡ್ತೀರಾ? ಅನಾಮಿಕಂಗೆ ಆ ಆಫರ್ ಕೇಳ್ತಲೇ ಭಯವಾಗುತ್ತೆ. ಸಾರಿ ಸರ್, ನನ್ನಿಂದಾಗಲ್ಲ. ನಾನೇನೋ ಮಾಮೂಲಾಗಿ ರೋಡ್ ಪಕ್ಕದಲ್ಲಿ ಆ ಬದನೆಕಾಯಿ ಬಜ್ಜಿನ ಹಾಕೊಂಡು ಮಾರ್ಕೊಂಡಿರ್ತೀನಿ, ನನ್ನನ್ನ ಬಿಟ್ಬಿಡಿ ಸರ್ ಎಂದು ಭಯದಿಂದ ಹಿತ್ತಲಿಗೆ ಹೋಗುತ್ತಾಳೆ. ಅವಳ ಹಿಂದೆ ಶಾರದ ಕೂಡ ಬರ್ತಾಳೆ. ಸೊಸೆ, ಕೈಗೆ ಬಂದ ಅದೃಷ್ಟನ ಬೇಡ ಅನ್ಬಾರ್ದು, ಒಪ್ಕೋ. ಅತ್ತೆ, ಅದು ನಿಂಗೆ ಸಹಾಯ ಮಾಡೋದಕ್ಕೆ ನಾವಿದ್ದೀವಲ್ಲ ಸೊಸೆ. ಅದಕ್ಕೆ ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ. ದಿನ ಕಳೆಯುತ್ತಾ ಇರುತ್ತದೆ. ಬಡ ಸೊಸೆ ಅನಾಮಿಕಾ ಮಾಡಿದ ಬದನೆಕಾಯಿ ಬಜ್ಜಿಯ ವ್ಯಾಪಾರ 3 ಹೂವಿಗೆ 6 ಕಾಯಿಯ ಹಾಗೆ ಸಾಗುತ್ತಾ ಇರುತ್ತದೆ. ತನ್ನ ಹೆಂಡತಿಯ ಬುದ್ಧಿವಂತಿಕೆಗೆ ಸಂತೋಷ ಪಡುತ್ತಾ ರಮೇಶ್ ಪಟ್ಟಣ ಬಿಟ್ಟು ಊರಿಗೆ ಬರುತ್ತಾನೆ. ಕುಟುಂಬದ ಜೊತೆ ಸೇರಿ ಸಂತೋಷದಿಂದ ಜೀವಿಸ್ತಾ ಇರ್ತಾನೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.